ಹಾಯ್ ನಮಸ್ಕಾರ. ನಾವಿವತ್ತು ಬಂದಿರೋದು ಶಿವೋಹಂ ಟೆಂಪಲ್ ಮುರುಗೇಶ್ಪಾಳ್ಯದಲ್ಲಿದೆ, ಬೆಂಗಳೂರಲ್ಲಿ. ಮುರುಗೇಶ್ಪಾಳ್ಯ ಬಸ್ ಸ್ಟ್ಯಾಂಡಿಂದ ಒಂದು ವಾಕೇಬಲ್ ಡಿಸ್ಟೆನ್ಸು. ಸೊ ಈ ಟೆಂಪಲು 24 hours ಓಪನ್ ಇರುತ್ತೆ. ಸೊ ನೀವು ನೋಡ್ಬೋದು, ಹಣ್ಣು ಕಾಯಿ ಎಲ್ಲ ಫ್ರಂಟಲ್ಲಿದೆ, ನೀವು ಬೇಕಾದ್ರೆ ತಗೊಳ್ಬೋದು. ಒಂದು ಕೇವ್ ಥೀಮ್ ಇಟ್ಕೊಂಡು ಮಾಡಿರೋಂಥ ಟೆಂಪಲ್. ಸೊ ಈ ಟೆಂಪಲ್ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗಿದ್ದು 1994 1995 ಫೆಬ್ರವರಿ ಮಹಾಶಿವರಾತ್ರಿ ದಿನ ಇದು ಇನಾಗ್ರೇಷನ್ ಆಗುತ್ತೆ. ನೀವು ನೋಡ್ಬೋದು, ಒಂದು ಕೇವ್ ಥೀಮ್ ಇಟ್ಕೊಂಡು ಮಾಡಿರುವಂಥ ಟೆಂಪಲ್. ನಿಮಗೆ ಹೋಗ್ತಾ ಇದ್ದ ಒಂದು ಗುಹೆ ಒಳಗೆ ಹೋಗ್ತಾ ಅನ್ನೋ ಫೀಲ್ ಬರುತ್ತೆ. ಮತ್ತು ನೀವು ನೋಡಿರ್ಬೋದು, ಮೋಸ್ಟ್ ಆಫ್ ದ ಶಿವನ್ ಟೆಂಪಲ್ ಒಂದು ಗುಹೆ ಫೀಲಲ್ಲಿ ಇರುತ್ತೆ. ಕೇವ್ ಇದರಲ್ಲಿ ಇರುತ್ತೆ, ಅಮರ್ನಾಥ್ ಆಗಿರ್ಬೋದು. ಸೊ ಆ ಥೀಮ್ ಇಟ್ಕೊಂಡು ಮಾಡಿರೋದು. ಸೊ ನೀವು ಎಂಟ್ರೆನ್ಸ್ ಆದಮೇಲೆ ಲೆಫ್ಟಿಗೆ ಬಂದರೆ, ಲೆಫ್ಟಿಗೆ ರೈಟ್ ಸೈಡಲ್ಲಿ ಗಣೇಶನ ಮೂರ್ತಿ ಇದೆ. ಓಕೆನಾ? ಆಮೇಲೆ ನೀವು ಟಿಕೆಟು 150 rupees ಇರುತ್ತೆ ಪರ್ ಪರ್ಸನ್ಗೆ. ಸೊ ನೀವು ಆ ಟಿಕೆಟ್ನ ಇಲ್ಲಿ ಕೊಟ್ಟರೆ ಅವರು ರುದ್ರಾಕ್ಷಿ ಕೊಡ್ತಾರೆ. ಒಂದು ಬೌಲಲ್ಲಿ ರುದ್ರಾಕ್ಷಿ ಮತ್ತು ಒಂದು ದಾರ ಕೊಡ್ತಾರೆ. ಸೊ ನೀವು ಫಸ್ಟು ರುದ್ರಾಕ್ಷಿನ ಇಲ್ಲಿ ಕಾಣುತ್ತಿದೆ ಅಲ್ಲ ಬೌಲು, ಈ ಬೌಲಿಗೆ ಹಾಕಬೇಕು. ಒಂದೊಂದು ಬೌಲಿಗೆ ಒಂದೊಂದು ರುದ್ರಾಕ್ಷಿ. ಸೊ ಓಂ ನಮಃ ಶಿವಾಯ ಅಂತ ಹೇಳ್ಬಿಟ್ಟು ಒಂದೊಂದು ಬೌಲಿಗೆ ಒಂದೊಂದು ರುದ್ರಾಕ್ಷಿ ಹಾಕ್ತಾ ಹೋಗ್ಬೇಕು. ಓಕೆ, ನೀವು ರುದ್ರಾಕ್ಷಿ ಎಲ್ಲ ಬೌಲಿಗೂ ಹಾಕಾದ್ಮೇಲೆ, ಕಂಪ್ಲೀಟ್ ಆದಮೇಲೆ ನೀವು ನೋಡ್ತಾ ಇದ್ದೀರಾ, ಇದೇ ಬೌಲು. ಇದಕ್ಕೆಲ್ಲ ಒಂದೊಂದು ಹಾಕಬೇಕು, ಒಂದೊಂದು ರುದ್ರಾಕ್ಷಿ ಹಾಕಬೇಕು. ಆಮೇಲೆ ನಿಮಗೆ ಕೆಂಪು ದಾರ ಕೊಟ್ಟಿದ್ರಲ್ಲ, ಸೊ ಅದನ್ನು ತಂದುಬಿಟ್ಟು ಇಲ್ಲಿ ಕಟ್ಟಬೇಕು. ಅಂದರೆ ನಿಮಗೇನಾದ್ರು ಪ್ರಾಬ್ಲಮ್ಸ್ ಇದ್ದರೆ ಅದನ್ನು ಸಾಲ್ವ್ ಆಗಲಿ ಅಂತ ಹೇಳಿಬಿಟ್ಟು ದಾರನ ಇದಕ್ಕೆ ಕಟ್ಟಬೇಕು. ಓಕೆ, ಒನ್ಸ್ ನೀವು ಇದು ದಾರ ಇಲ್ಲಿ ಕಟ್ಟಾದ್ಮೇಲೆ ನೆಕ್ಸ್ಟು ನೀವು ನೋಡ್ತಾ ಇದ್ದೀರಾ, ಗಣೇಶನ ಮೂರ್ತಿ ಇದೆ. ಒಂದು ದೊಡ್ಡ ಗಣೇಶನ ಮೂರ್ತಿ ಇದೆ, ಚೆನ್ನಾಗಿದೆ ನೋಡಲಿಕ್ಕೂ. ಇಲ್ಲಿ ಹೋದರೆ ನೀವು ಇಲ್ಲಿಂದ ಹೋದರೆ ಅಲ್ಲಿಗೆ ಹೋಗ್ತೀರ. ನಾವು ಬಂದಿದ್ದೀವಿ ಕೆಳಗಡೆಯಿಂದ, ಮೇಲೆ ಹತ್ಬೇಕು ಗಣೇಶನ ಮೂರ್ತಿಗೆ ಹೋಗ್ಲಿಕ್ಕೆ. ಓಕೆನಾ? ನೀವು ಗಣೇಶ ಮೂರ್ತಿ ಆದಮೇಲೆ, ಗಣೇಶ ಮೂರ್ತಿಯಿಂದ ಒಂಚೂರು ಹಾಗೆ ಮುಂದೆ ಬಂದರೆ ನೀವು ಇಲ್ಲಿ ನೋಡ್ಬೋದು ಶಿವನ್ ಟೆಂಪಲ್ಲು. ಆದರೆ ನಾವೀಗ ಡೈರೆಕ್ಟ್ ಅಲ್ಲಿಗೆ ಹೋಗೋದಿಲ್ಲ. ಸೊ ಇಲ್ಲಿ ಈಗ ಲೆಫ್ಟ್ ಹೋಗ್ತೀವಿ. ಲೆಫ್ಟ್ ಹೋದರೆ ನಾವು ನೆಕ್ಸ್ಟ್ ಅಲ್ಲಿ ಶಿವನ್ ಸ್ಟ್ಯಾಚು ಇದೆ ಅಲ್ಲ, ಅಲ್ಲಿಗೆ ಹೋಗ್ತೀವಿ ಡೈರೆಕ್ಟ್. ಸೊ ಅಲ್ಲಿಗೆ ಹೋಗ್ಬೇಕು, ಈ ಗುಹೆ ಒಳಗೆ ಹೋಗ್ಬೇಕು. ಸೊ ಇದ್ರೊಳಗೆ ಹೋದರೆ ನಿಮಗೆ ಅಂದರೆ ಈಗ ಬದ್ರಿನಾಥ್, ಹರಿದ್ವಾರ, ಅಮರನಾಥ, ಹೇಗೆ ನಿಮಗೆ ಎಲ್ಲ ಟೆಂಪಲ್ದು ಅಲ್ಲಿ ಹೇಗೆ ನಿಮಗೆ ಶಿವನ ಮೂರ್ತಿ ಇದೆಯೋ ಅದೇ ರೀತಿ ಇಲ್ಲಿ ಮಾಡಿರ್ತಾರೆ. ಸೊ ನಿಮಗೆ ಈಗ ನಾವು ಫಸ್ಟ್ ಟೈಮ್ ಯಾರು ಹರಿದ್ವಾರಕ್ಕೆಲ್ಲ ಹೋಗಿಲ್ಲ, ಹೇಗಿದೆ ಐಡಿಯಾ ಹೇಗಿರುತ್ತೆ ಅನ್ನೋದೊಂದು ಐಡಿಯಾ ಇಲ್ಲ ಅಂದರೆ ನೀವಿಲ್ಲಿ ನೋಡ್ಬೋದು ಋಷಿಕೇಶ ಒಂದು ದೇವಸ್ಥಾನಕ್ಕೆ ನೋಡಿದರೆ. ಸೊ ನಮ್ಮ ಋಷಿಕೇಶಲ್ಲಿ ಹೇಗೆ ಶಿವನ ಮೂರ್ತಿ ಇದೆಯೋ ಅದೇ ರೀತಿ ಇದು ಮಾಡಿರ್ತಾರೆ. ಸೊ ನೀವು ಹೋಗೋ ದಾರಿನೂ ಸಹ ಒಳ್ಳೆ ಫೀಲ್ ಬರುತ್ತೆ. ಗುಹೆ ಆಗಿದ್ದರಿಂದ ನೀವು ಹೋಗ್ತಿದ್ದಾರೆ ಅಂದರೆ ಅಲ್ಲಿಗೆ ಹೋಗಿದೆ ಅಂತಲೇ ಫೀಲ್ ಬರುತ್ತೆ. ಇದು ಬದ್ರಿನಾಥ್, ತುಂಬ ಚೆನ್ನಾಗಿದೆ. ಒಂದು ಕೇವ್ ಥೀಮಲ್ಲಿ ಮಾಡಿರೋಂಥದ್ದು. Welcome to Kedarnath, a Jyotirling of Lord Shiva.
You will be specially blessed for visiting Kedarnath here at the Shivoham Shiva temple. Om Namah Shivaya. Om Namah Shivaya. Welcome to Kedarnath, a Jyotirling of Lord Shiva. You will be specially blessed for visiting Kedarnath here at the Shivoham Shiva temple. Om Namah Shivaya. Om Namah Shivaya. Welcome to Kedarnath, a Jyotirling of Lord Shiva. ಓಕೆ, ನಾವು ಅಲ್ಲಿಂದ ಈಗ ಹೊರಗೆ ಬಂದರೆ ಈಗ ಡೈರೆಕ್ಟ್ ಇಲ್ಲಿ ಶಿವನ್ ಮೂರ್ತಿ ಇದೆಯಲ್ಲ, ಇಲ್ಲಿಗೆ ಬರ್ತೀವಿ. ಸೊ ಇಲ್ಲಿಂದ ನೀವು ನೋಡ್ಬೋದು 72 feet ಟಾಲ್ ಇರುವಂಥ ಶಿವನ ಮೂರ್ತಿ. ಸೊ ನೀವು ಬ್ಯಾಕ್ ಗ್ರೌಂಡ್ ನೋಡ್ಬೋದು, ನೀರು ಬೀಳ್ತಾ ಇರೋದು ನೋಡ್ಬೋದು, ಗಂಗೆ. ಸೊ ಇದು ಜ್ಯೋತಿರ್ಲಿಂಗ. ಸೊ ಇಲ್ಲಿ ನಿಮಗೆ ಜ್ಯೋತಿರ್ಲಿಂಗ, ನಮ್ಮ ದೇಶದಲ್ಲಿರುವ 12 ಜ್ಯೋತಿರ್ಲಿಂಗಗಳ ದರ್ಶನ ಇಲ್ಲಾಗುತ್ತೆ. ಇದು ಸಹ ಸೇಮ್ ನಿಮಗೆ. ನೀವು ಜ್ಯೋತಿರ್ಲಿಂಗ ಅಂದ್ರೆ ಈಗ ನಿಮಗೆ ಇರ್ಬೋದು, ಈಗ ಯಾವುದು ಭೀಮಾಶಂಕರ್ ಮಹಾರಾಷ್ಟ್ರದಲ್ಲಿರುವಂಥದ್ದು, ವಿಶ್ವನಾಥ್ ವಾರಣಾಸಿಲಿರುವಂಥದ್ದು. ಸೊ ನೀವು ಇಲ್ಲಿಗೆ ಹೋಗಿಲ್ಲ ಅಂದ್ರೆ ನಿಮಗೊಂದು ಇಲ್ಲಿ ನೋಡಿದ್ರೆ ಒಂದು ಐಡಿಯಾ ಬರುತ್ತೆ. ಸೊ ಅಲ್ಲಿ ಶಿವನ ಮೂರ್ತಿ ಹೇಗಿದೆ ಅಂತ. ಸೊ ಅದೇ ಥೀಮ್ ಇಟ್ಕೊಂಡು ಮಾಡಿರ್ತಾರೆ. ಸೊ ರಾಮನಾಥ ಸ್ವಾಮಿ ಟೆಂಪಲ್ ಇರ್ಬೋದು, ನಾಗೇಶ್ವರ ಜ್ಯೋತಿರ್ಲಿಂಗ ಇರ್ಬೋದು, ಕಾಶಿ ವಿಶ್ವನಾಥ ಇರ್ಬೋದು, ಹೀಗೆ ಕೇದಾರ್ನಾಥ ಇರ್ಬೋದು. ಸೊ 12 ಜ್ಯೋತಿರ್ಲಿಂಗಗಳ ಮೂರ್ತಿ ಅಂದ್ರೆ ಅಲ್ಲಿ ಹೇಗಿದೆಯೋ ಅದೇ ರೀತಿ ಮಾಡಿರ್ತಾರೆ. ಸೊ ನಮ್ಗೀಗ ಅಲ್ಲಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಅಂದಾಗ ನೀವು ನೋಡ್ಬೋದು ಇಲ್ಲಿ ಹೇಗಿದೆ ಅಂತ ಒಂದು ಐಡಿಯಾ ಬರುತ್ತೆ ನಿಮಗೆ. ಅಲ್ಲಿಂದ ಬಂದ್ಮೇಲೆ ನಾವೀಗ ಶಿವನ್ ಸ್ಟ್ಯಾಚು ಇದೆಯಲ್ಲ, ಸ್ಟ್ಯಾಚು ಬ್ಯಾಕ್ ಸೈಡ್ ಇಂದ ಬಂದ್ಬಿಟ್ಟು ಲೆಫ್ಟಿಗೆ ಬಂದ್ವಿ. ಅಲ್ಲಿಂದ ಬಂದ್ಮೇಲೆ ಇಲ್ಲಿ ನಮಗೆ ಒಂದು ಕ್ಯಾಂಡಲ್ ಮತ್ತೆ ಒಂದು ಕಾಯಿನ್ ಕೊಡ್ತಾರೆ. ಓಕೆ, ಈ ಕಾಯಿನ್ ಏನ್ ಮಾಡ್ಬೇಕಂದ್ರೆ ನೀವು ಇಲ್ಲಿ ಮ್ಯಾಟ್ ಮೇಲೆ ನಿಂತ್ಕೊಂಡು ಪ್ರೇ ಮಾಡಿಬಿಟ್ಟು ಆರೆಂಜ್ ಕಲರ್ ಟೇಬಲ್ ತರ ಕಾಣ್ತಿದಲ್ಲ ಅಲ್ಲಿಗೆ ಹಾಕ್ಬೇಕು. ಪ್ರೇ ಮಾಡಾದ್ಮೇಲೆ ಓಕೆ, ಸೊ ಕಾಯಿನ್ ಆದ್ಮೇಲೆ ಈಗ ನೆಕ್ಸ್ಟು ಕ್ಯಾಂಡಲ್ ಲ್ಯಾಂಪ್ ಕೊಟ್ಟಿದ್ರಲ್ಲ, ಸೊ ಇದನ್ನ ಇಲ್ಲಿ ಹಚ್ಬಿಟ್ಟು ನಾವೆಲ್ಲ ಹಚ್ಬಿಟ್ಟು ಅಲ್ಲಿ ಇಡಬೇಕು. ಇದು ಸಹ ಹಂಗೆ ಪ್ರೇ ಮಾಡಿಬಿಟ್ಟು ಸೊ ಮುಂದೆ ಎಲ್ಲ ಫುಲ್ ಆಗಿತ್ತು, ಹಾಗಾಗಿ ನಾನು ಇಲ್ಲೇ ಇಟ್ಟೆ. ಸೊ ಫ್ರೈ ಮಾಡಿಬಿಟ್ಟು ಇಲ್ಲಿ ಇಡಬೇಕು. ಓಕೆ, ಒಂದ್ಸತಿ ಅವೆರಡು ಆದ್ಮೇಲೆ ನೀವು ಮುಂದೆ ಬಂದ್ರೆ ಇಲ್ಲಿ ಗಣೇಶ ಹಾಗೂ ನಂದಿ ಇರುತ್ತೆ. ಶಿವನ್ ಸ್ಟ್ಯಾಚು ಇದೆ, ಸ್ಟ್ಯಾಚು ಪಕ್ಕನೇ ಇದೆ. ಸೊ ನೀವು ಇದನ್ನ ನೋಡ್ಬೋದು. ಆಮೇಲೆ ಹಾಗೆ ಮುಂದೆ ಬಂದ್ರೆ ನಿಮ್ಗೆ ಇದನ್ನು ಕೊಡ್ತಾರೆ. ಇದು ನಿಮಗೆ 100 rupees ಎಕ್ಸ್ಟ್ರಾ ಚಾರ್ಜ್ ಆಗುತ್ತೆ. ಸೊ ಇದನ್ನಿಲ್ಲಿ ಇಲ್ಲೂ ಸಹ ಹಿಂಗೆ ಇವ್ರು ಇರ್ತಾರೆ, ಭಟ್ರು ಇರ್ತಾರೆ. ಸೊ ಅವರು ಎಲ್ಲ ಪ್ರೇ ಮಾಡ್ತಾರೆ, ಅಂದ್ರೆ ನಾವು ಬೇಡ್ಕೊಬೇಕು, ಅವ್ರ ಮಂತ್ರ ಎಲ್ಲ ಹೇಳ್ತಾರೆ. ಆಮೇಲೆ ಇದನ್ನಲ್ಲಿ ಹಾಕ್ಬೇಕು. ಅಗ್ನಿಕುಂಡಕ್ಕೆ ಹಾಕ್ಬೇಕು. ಓಕೆನಾ? ಅದಾದ್ಮೇಲೆ ನಿಮ್ಗೆ ಅಲ್ಲಿ ಉಳಿಯೋದಂದ್ರೆ ಈಗ ನೆಕ್ಸ್ಟ್ ನಿಮ್ಗೆ ಅದ್ರ ಜೊತೆ ಒಂದು ಊದ್ಬತ್ತಿ ಕೊಟ್ಟಿರ್ತಾರೆ. ಸೊ ಅದನ್ನ ತಂದು ಇಲ್ಲಿ ಹಚ್ಬೇಕು. ನೀವು ನೋಡ್ತಾ ಇದ್ದೀರಾ
ಇದೇ ಫೈನಲ್ ವ್ಯೂ.